ನಮ್ಮ ಜೊತೆಗೆ ಸ್ಟೀವ್ ಜಾನ್ಸನ್ ಡಾಕ್ಟರ್ ಅಪೋಲೋ ಆಸ್ಪತ್ರೆಯವರು ನಮ್ಮ ಜೊತೆಗಿದ್ದಾರೆ. ಈ ಸೀನಿಯರ್ ಸಿಟಿಜನ್ಸ್ಗೆ ಬರುವಂಥ ಕಾಯಿಲೆಗಳ ಒಂದು ವಿಭಿನ್ನತೆ ಏನಿದೆ ಮತ್ತು ಒಂದು ಸ್ಪೆಷಲೈಸ್ಡ್ ಒಂದು ಕೇರ್ ತಗೊಳ್ಳುವಂಥ ಅವಶ್ಯಕತೆ ಇವತ್ತು ಹಿಂದಿಗಿಂತ ಜಾಸ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ಪೌಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈ ಸೀನಿಯರ್ ಸಿಟಿಜನ್ಸ್ಗೆ ಆರೋಗ್ಯದ ಸಮಸ್ಯೆಗಳ ಜೊತೆಗೆ ಬೇರೆ ಬೇರೆ ತರದ ಒಂದು ಕಾಂಪ್ಲಿಕೇಶನ್ಸ್ ಇದೆ. ಒಟ್ಟಾರೆ ಅವ್ರದ್ದೊಂಥರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಆರೋಗ್ಯದ ದೃಷ್ಟಿಯಿಂದ. ಸೊ ಅದಕ್ಕೇನು ಟ್ರೀಟ್ಮೆಂಟ್ಸ್ ಇದೆ, ಏನು ಸೊಲ್ಯೂಷನ್ಸ್ ಇದೆ ಅಪೋಲೋದಲ್ಲಿ? ಅದೇ ಕೆಲ ಟೈಮಲ್ಲಿ ಈ ತೊಂದರೆಗಳು ಬರುವಾಗ ಮುಂಚೆಯಿಂದ ಹೇಳಬೇಕು ಏನೇನು ಸಮಸ್ಯೆಗಳು ಬರ್ಬೋದು ಅಂತ. ಯಾಕಂದ್ರೆ ತುಂಬಾ ವಯಸ್ಸಾಗಿರೋ ಜನಗಳಿಗೆಲ್ಲ ಹಾರ್ಟ್ ಸಮಸ್ಯೆಗಳು ಇರುತ್ತೆ, ಅವ್ರಿಗೆ ಕೆಲ ಮೆಡಿಸಿನ್ಸ್ ಇರುತ್ತೆ, ಅದಕ್ಕಿಂತ ಅವ್ರದ್ದು ಯೂರಿನ್ ಎಲ್ಲ ಜಾಸ್ತಿ ಹೋಗೋದಕ್ಕೆ. ಹಾರ್ಟ್ ಫೇಲ್ಯೂರ್ ಇರುವಾಗ ಡಯೂರಿಟಿಕ್ಸ್ ಅಂತ ಲ್ಯಾಸಿಕ್ಸ್ ತರ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಆ ಮೆಡಿಸಿನ್ಸ್ ಎಲ್ಲ ಹೋಗುವಾಗ ಯೂರಿನ್ ಎಲ್ಲ ಜಾಸ್ತಿ ಹೋಗುತ್ತೆ, BP ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಲಂಗ್ಸ್ ಕಂಜೆಷನ್ ಇರಲ್ಲ. ಆ ಥರ ಆ ಒಂದು ಪೇಷಂಟ್ಗೆ 2-3 ಸರ್ತಿ ಬೇದಿ ಆಗಿದ್ರೆ ಎಲ್ಲ ತೊಂದರೆ ಆಗುತ್ತೆ. BP ಲೋ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಇಂಥ ತೊಂದರೆ ಒಂದು 30-40 ವಯಸ್ಸಿಗೆ ಬಂದ್ರೆ ಏನಿರಲ್ಲ, ಎರಡನೇ ದಿವಸ 3ನೇ ದಿವಸ ನಾರ್ಮಲ್ ಆಗುತ್ತೆ. ಅದು ಇದೇ ತೊಂದರೆ ಒಂದು ವಯಸ್ಸಾಗಿರೋ ಬಂದ್ರೆ 4ನೇ ದಿವಸ ಅವ್ರು ICU ಬರುತ್ತೆ. ಇದೆಲ್ಲ ಗೊತ್ತಾಗ್ಬೇಕು. ಅದಕ್ಕೆ ಈ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುವಾಗ ಒಂದೊಂದು ಡಿಸೀಸು ಇನ್ನೊಂದು ಡಿಸೀಸ್ಗೆ ಎಫೆಕ್ಟ್ ಆಗುತ್ತೆ. ಒಂದಕ್ಕೆ ಟ್ರೀಟ್ಮೆಂಟ್ ಇನ್ನೊಂದಿಗೆ ಹಾನಿಕಾರಕ ಆಗುತ್ತೆ. ಒಬ್ಬೊಬ್ಬ ಸಿಂಪ್ಟಮ್ಸು ಕೆಲ ಹೊಸ ಮೆಡಿಸಿನ್ಸ್ ಇಂದ ಬರ್ಬೋದು, ಕಾಯಿಲೆಯಿಂದ ಎಲ್ಲ. ಇದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಟೈಟ್ರೇಟ್ ಮಾಡೋದೇನೆ ಜಿರಾಟ್ರಿಕ್ ಮೆಡಿಸಿನ್ ಅಲ್ಲಿ ಇರೋದು ವ್ಯತ್ಯಾಸಗಳು. ಇನ್ನೊಂದು ವ್ಯತ್ಯಾಸಗಳು ಇದಕ್ಕೆ ಜೊತೆ ಅವ್ರದ್ದು ಮನೇಲಿ ಹೆಂಗ್ ಮ್ಯಾನೇಜ್ ಮಾಡೋದು. ಜ್ವರ ಬಂದ್ರೆ, ನಮ್ಗೆಲ್ಲ ಜ್ವರ ಬಂದ್ರೆ 2 ದಿವಸ ಮನೇಲಿ ಮಲ್ಕೊಂಡಿದ್ರೆ ಏನೂ ಇರಲ್ಲ. ಆದ್ರೆ ಸ್ವಂತ ಕೆಲಸನೂ ಮಾಡಕ್ ಆಗಲ್ಲ. ಆದ್ರೆ ಅವ್ರ ಜೊತೆ ಇರೋದು ಅಷ್ಟು ವಯಸ್ಸಿರೋರು, ಅವ್ರದ್ದು ಸ್ಪೌಸು, ಹೆಂಡತಿ ಅಥವಾ ಹಸ್ಬೆಂಡು, ಅವ್ರಿಗೆ ಮ್ಯಾನೇಜ್ ಮಾಡ್ಬೋದು. ಅಂತ ಕಂಡೀಷನ್ ಅವ್ರಿಗೆ ಮ್ಯಾನೇಜ್ ಮಾಡಕ್ ಆಗಿಲ್ಲ ಆದ್ರೆ, ಈ ವಯಸ್ಸಾಗಿರೋ ಹಸ್ಬೆಂಡು ಸ್ವಲ್ಪ ಸುಸ್ತಾಗ್ಲಿ ಸ್ವಂತ ಬಾತ್ರೂಮ್ಗೆ ಹೋಗೋಣ ಅನ್ಕೊಂಡ್ಬಿಟ್ಟು ಹೋಗುವಾಗ ಬಿದ್ರೆ ಫ್ರಾಕ್ಚರ್ ಆಗುತ್ತೆ. ಇದು ಹೆಂಗ್ ಶುರು ಆಯ್ತು? 2 ದಿವಸ ಮುಂಚೆ ಬೇದಿ ಇತ್ತು, ಇಲ್ಲ ಜ್ವರ ಇತ್ತು. ಅದಕ್ಕೆ ಅವರು ಕೇರ್ ಬರೀ ಮಾತ್ರೆಗಳು ಬರೀದಲ್ಲ, ಕಾಂಪ್ಲೆಕ್ಸ್ ಕಂಡೀಷನ್ಸ್ ಒಂದೊಂದು ಕಂಡೀಷನ್ ಹೆಂಗೆ ಬೇರೆಗೆ ಎಫೆಕ್ಟ್ ಆಗುತ್ತೆ ಅಂತ. ರಿಲೇಟೆಡ್ ಪ್ರಾಬ್ಲಮ್, ಎಲ್ಲ ಇಂಟರ್ ಕನೆಕ್ಟೆಡ್ ಆಗುತ್ತೆ. ಒಂದ್ ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆ ಜಾಸ್ತಿ ಆಗ್ಬೋದು. ಸೊ ಈ ಒಂದು ಸಮಸ್ಯೆಗಳು ಸೀನಿಯರ್ ಸಿಟಿಜನ್ಸ್ ಪ್ರಾಬ್ಲಮ್ಸ್ ಇದೆಲ್ಲ, ಸೊ ಇದಕ್ಕೆ ಇತ್ತೀಚೆಗೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಗಳು ಬೇಕು. ಮತ್ತು ನಮ್ಮ ದೇಶದಲ್ಲಿ ಸೀನಿಯರ್ ಸಿಟಿಜನ್ಸ್ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಸೊ ಅವ್ರನ್ನ ಯಾವ ರೀತಿ ಕೇರ್ ತಗೊಳ್ಬಹುದು? ಈಗ ನೀವು ಹೇಳಿದ್ರಿ ಎಲ್ಲಾ ಟ್ರೀಟ್ಮೆಂಟ್ ಅಥವಾ ಎಲ್ಲಾ ಕೇರ್ ಮನೆಯಲ್ಲೇ ತಗೊಳಕ್ಕಾಗಲ್ಲ. ಸೊ ಹಾಸ್ಪಿಟಲ್ಸ್ ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು? ವಿಶೇಷವಾಗಿ ಇವತ್ತು ಅಪೋಲೋ ಹಾಸ್ಪಿಟಲ್ ಅಲ್ಲಿ ನೀವು ಸೀನಿಯರ್ ಸಿಟಿಜನ್ಸ್ಗೆ ಒಂದು ಸ್ಪೆಷಲೈಸ್ ಸ್ಕೀಮ್ ಅನ್ನ ಕೊಟ್ಟಿದ್ದೀರಾ. ಮನೆಗೆ ಹೋಗಿ ಅವ್ರನ್ನ ಹೆಲ್ತ್ ಮ್ಯಾನೇಜರ್ ಮೂಲಕ ಅಬ್ಸರ್ವ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು. ಸೊ ಇದು ಹೇಗೆ ವರ್ಕೌಟ್ ಆಗುತ್ತೆ? ಎಲ್ಲಾ ಪೇಷಂಟ್ಗೆ ಹಾಸ್ಪಿಟಲ್ ಕರ್ಕೊಂಬರಕ್ಕಾಗಲ್ಲ. ಆದ್ರೆ ಕೆಲ ಪೇಷಂಟ್ಸ್ ಸಮಸ್ಯೆಗಳು ಬರುವಾಗನೇ ಮೊದಲಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಮನೇಲಿ ಮ್ಯಾನೇಜ್ ಮಾಡಕ್ ಆಗುತ್ತೆ ಇಲ್ವಾ ಅಂತ. ಕೆಲ ಟೈಮು ಸಣ್ಣ ಪುಟ್ಟ ತೊಂದರೆಗಳೆಲ್ಲ ಮನೇಲಿ ಮ್ಯಾನೇಜ್ ಮಾಡ್ಬೋದು. ಆದ್ರೇನು ಅವೇರ್ನೆಸ್ ಇರಬೇಕು. ಈ ಸಮಸ್ಯೆಗಳು ಇರುವಾಗ ಈ ತರ ಜ್ವರ ಇರುವಾಗ ಸೋಡಿಯಂ ಪೊಟ್ಯಾಷಿಯಂ ಎಲ್ಲ ವ್ಯತ್ಯಾಸ ಆಗ್ಬೋದು. ಹಂಗೆ ಆದ್ರೆ ನಾವು ಮಾಮೂಲಿ ಮನೇಲಿ ಮ್ಯಾನೇಜ್ ಮಾಡ್ಕೊಳ್ಳಿ. ಆದ್ರೆ 2ನೇ ದಿವಸ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಅದು ಕಳಿಸಿ. ಆ ರಿಪೋರ್ಟ್ ಅಲ್ಲಿ ಸಮಸ್ಯೆ ಇದ್ರೆ ನಮ್ಗೆ ಮುಂಚೆ ಕ್ಯಾಚ್ ಮಾಡ್ಬೋದು, ತೊಂದರೆ ಆಗ್ತಾ ಇದೆ, ಹಾಸ್ಪಿಟಲ್ ಕರ್ಕೊಂಬ. ಅದು ಗೊತ್ತಾಗಿಲ್ಲ ಆದ್ರೆ ಸೋಡಿಯಂ ಬಹಳ ಲೋ ಆಗಿ ನಾರ್ಮಲ್ ಸೋಡಿಯಂ ಎಲ್ಲ 130, 135 ಎಲ್ಲ ಇರಬೇಕು. ನಾವು ಚೆಕ್ ಮಾಡಕ್ಕೆ ಬರುವಾಗ 128, 127 ಎಲ್ಲ ಆಗಿದ್ರೆ ಸಮಸ್ಯೆಗಳಾಗ್ತಾ ಇದೆ, ಕರ್ಕೊಂಬ ಅಂತ ಹೇಳ್ಬೋದು. ಇದು ಚೆಕ್ ಮಾಡಿಲ್ಲ ಆದ್ರೆ 115 ಬರುವಾಗ ಜ್ಞಾನಲ್ಲಿ ಹೋಗ್ಬಿಟ್ಟು ಅನ್ಕಾನ್ಶಿಯಸ್ ಆಗುವಾಗ ಗೊತ್ತಾಗುತ್ತೆ. ಸೊ ಈ ತರ ಕನೆಕ್ಟಿವಿಟಿ ಮಾಡಿದ್ರೆ ಅವ್ರು ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು. ಹಾಸ್ಪಿಟಲ್ ಬರುವಾಗ್ಲೂ ಈ ಪ್ರತಿ ಡಾಕ್ಟ್ರು ಒಂದು ಟ್ರೀಟ್ಮೆಂಟ್ ಕೊಡುವಾಗ ಇದು ಯೋಚನೆ ಮಾಡಬೇಕು, ಈ ಟ್ರೀಟ್ಮೆಂಟ್ ಇನ್ನೊಂದು ಕಾಯಿಲೆಗೆ ಹೆಂಗೆ ಎಫೆಕ್ಟ್ ಆಗುತ್ತೆ. ಈ ತೊಂದರೆ ಇರುವಾಗ ಅದೇ ತರ ಲಂಗ್ಸ್ಗೆ ತೊಂದರೆ ಇರ್ಬೋದು. ನಾನು ಹೇಳಿದೆಲ್ಲ ಮುಂಚೆ ಸಿಂಪ್ಟಮ್ಸ್ ಬೇರೆ ಬೇರೆ ಇರುತ್ತೆ. ನಿಮೋನಿಯಾ ಆದ್ರೆ ನಮಗೆಲ್ಲ ಕಫ ಕೆಮ್ಮೆಲ್ಲ ಬರುತ್ತೆ, ಜ್ವರ ಬರುತ್ತೆ. ಅವ್ರಿಗೆ ಅಷ್ಟೇನು ಬರಲ್ಲ, ಸುಮ್ಮನೆ ಸುಸ್ತಿರುತ್ತೆ. ಸೊ ನೋಡಾವಾಗ ಗೊತ್ತಾಗುತ್ತೆ ಆಕ್ಸಿಜನ್ ಲೋ ಆಗಿದೆ ಅಂತ. ಈ ಸಮಸ್ಯೆಗಳೆಲ್ಲ ಪ್ರೆಡಿಕ್ಟ್ ಮಾಡಬೇಕು. ಅದಕ್ಕೆ ಎಲ್ಲ ಹಾಸ್ಪಿಟ್ಲಲ್ಲಿ ಜಿರಾಟ್ರಿಷನ್ ಹಾಕಕ್ಕಾಗಿಲ್ಲ ಆದ್ರೆ ಅಟ್ಲೀಸ್ಟ್ ಮೆಡಿಸಿನ್ ಡಾಕ್ಟರ್ಸ್ ಇದರಲ್ಲಿ ಸ್ಪೆಷಲೈಸ್ ಟ್ರೈನಿಂಗ್ ಸಿಗಬೇಕು. ಹಂಗೆ ಹೋಗಿದ್ರೇನೆ ನಮ್ಗೆ ಒಳ್ಳೆ ಕೇರ್ ಕೊಡ್ಬೋದು ಎಲ್ಲ ಕಡೆ. ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ, ಫಸ್ಟ್ ಪ್ರಾಬ್ಲಮ್ ಶುರು ಆಗೋದು ಡಯಾಗ್ನೋಸ್ ಮಾಡೋದು, ಏನು ಅವ್ರಿಗೆ ತೊಂದರೆ ಇದೆ. ಅದಾದ್ಮೇಲೆ ನೀವು ಹೇಳ್ದಂಗೆ ಈ ಕಾಂಪ್ಲೆಕ್ಸ್ ಇರುತ್ತೆ, ಅಂದ್ರೆ ಒಂದಕ್ಕೊಂದು ರಿಲೇಟೆಡ್
ಒಂದು ಹೌದು ಟ್ರೀಟ್ಮೆಂಟ್ ಕೊಡಕ್ ಹೋದ್ರೆ ಅದರ ಸೈಡ್ ಹೌದು ಇಫೆಕ್ಟ್ಸ್ ಹೌದು ಇನ್ನೊಂದಕ್ಕೆ ಇದೆ. ಹೌದು. ಸೊ ಇದನ್ನ ನೀವು ಯಾವ ರೀತಿ ಅಬ್ಸರ್ವ್ ಮಾಡ್ತೀರಾ? ಅದಕ್ಕೆ ಏನೋ ಒಂದು ಕಂಬೈನ್ಡ್ ಟೀಮ್ ಇರುತ್ತಾ, ಅಥವಾ ಈಗ ಒಬ್ರು ಒಂದೊಂದು ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೆ, ಅದ್ರ ಜೊತೆಗೆ ಇವತ್ತು ಇಂಟಿಗ್ರೇಟಿವ್ ಮೆಡಿಸಿನ್ ಸಿಸ್ಟಮ್ ಬಂದಿದೆ, ಹೋಲಿಸ್ಟಿಕ್ ಹೌದು ಹೌದು ಇಂಟಿಗ್ರೇಟಿವ್. ಹೌದು ಸೊ ಆ ತರ ವರ್ಕ್ ಆಗತ್ತಾ ಇದು ಅಂತ? ಹೌದು. ಜಿರಾಟ್ರಿಕ್ಸ್ ಆದ್ರೆ ಯಾವತ್ತೂ ಸಿಂಗಲ್ ಸ್ಪೆಷಾಲಿಟಿ ಆಗಲ್ಲ, ಎಲ್ಲ ಡಾಕ್ಟರ್ ಜೊತೆಗೆ ಇರಬೇಕು. ಯಾಕಂದ್ರೆ ವಯಸ್ಸಾಗಿರೋ ಪೇಷಂಟ್ ಒಂದ್ ದಿವಸ ಅವ್ರಿಗೆ ಹಾರ್ಟ್ ಸಮಸ್ಯೆಗಳು ಇರುತ್ತೆ, ಕಿಡ್ನಿ ಸಮಸ್ಯೆಗಳು ಇರುತ್ತೆ, ಅದಕ್ಕೆಲ್ಲ ಮಾತ್ರ ತಗೊಳ್ತಾ ಇದೆ. ಹೋದ್ ವಾರ ತನಕ ಚೆನ್ನಾಗಿತ್ತು, ನಿಮ್ಮ ಹತ್ರ ಬಂದಿದ್ರು 2 ದಿವಸ ನಡೀತಾ ಇಲ್ಲ, ಬಹಳ ಸುಸ್ತಾಗಿದೆ, ಕರ್ಕೊಂಬರೋವಾಗ ಇ ಸಿ ಜಿಯಲ್ಲಿ ತೊಂದರೆ ಕಾಣ್ತದೆ. ಆ ಇ ಸಿ ಜಿ ತೊಂದರೆಗಳು ಇರೋಕ್ಕೋಸ್ಕರ ಕಾರ್ಡಿಯಾಲಜಿ ಡಾಕ್ಟರ್ ಕರೀಲೇಬೇಕು. ಅವರು ಬಂದ್ಬಿಟ್ಟು ನೋಡುವಾಗ ಈ ಸಮಸ್ಯೆಗಳು ಇರುವಾಗ ಮಾತ್ರೆಯಿಂದ ಮ್ಯಾನೇಜ್ ಮಾಡ್ಬೋದು, ಇಲ್ಲಾಂದ್ರೆ ಪೇಸ್ ಮೇಕರ್ ಆಗಬೇಕು, ಇಲ್ಲಾಂದ್ರೆ ಸ್ಟೆಂಟ್ ಆಗಬೇಕು. ಇದು ಒಳ್ಳೆ ಟ್ರೀಟ್ಮೆಂಟ್. ಎಲ್ಲ ಕಾರ್ಡಿಯಾಲಜಿಸ್ಟು ಒಳ್ಳೆ ಟ್ರೀಟ್ಮೆಂಟ್ ಫಸ್ಟ್ ಹೇಳ್ತಾರೆ. ಆದ್ರೆ 90 ವಯಸ್ಸಾಗಿದೆ, ಬೆಡ್ ಅಲ್ಲಿ ಮಲಗ್ತಾ ಇದೆ ಆ ಪೇಷಂಟು, ಅಂತೊಂದು ಪೇಷಂಟ್ ಇದ್ರೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ? ಈ ಮಕ್ಕಳು ಬರ್ಬೇಕು ಅಲ್ಲಿಂದ, ಇದು ಮಾಡಿದ್ರೆ ಅವ್ರು ಆಲ್ರೆಡಿ ಡಿಮೆನ್ಷಿಯಾ ಆಗಿದೆ, ಹಂಗೆ ಆದ್ರೆ ಇದು ವರ್ತ್ ಆಗಿದೆ, ಇಷ್ಟು ಪ್ರೊಸೀಜರ್ ಮಾಡ್ಬೇಕಾ? ಇಂಥ ಕನೆಕ್ಟಿವಿಟಿಗಾಗಿ ನಾವು ಕಾರ್ಡಿಯಾಲಜಿಸ್ಟ್ ಹತ್ರ ಫೋನ್ ಮಾಡಿ ಕೇಳ್ತಾರೆ. ನೀವು ಹೇಳಿದ್ರು ಪೇಸ್ ಮೇಕರು ಅಥವಾ ಸ್ಟೆಂಟಿಂಗು, ಈ ಪೇಷಂಟ್ ಮಲಗಿರ್ತಾರೆ, ಬೆಡ್ ಬೌಂಡ್ ಅಲ್ಲಿ ಇದ್ದಾರೆ, ಮಕ್ಕಳು ಅಲ್ಲಿಂದ ಬರ್ತದೆ, ಅವ್ರಿಗೆ ಡೌಟ್ ಅದು ಮಾಡ್ಬೇಕಾ? ಅವ್ರು ಆಲ್ರೆಡಿ ಮುಂಚೊಂದು ಪ್ರೊಸೀಜರ್ ಮಾಡಿ ಕಾಂಪ್ಲಿಕೇಶನ್ ಆಗಿದೆ, ಇದಿಲ್ಲ ಆದ್ರೆ ನೆಕ್ಸ್ಟ್ ಏನು ಆಪ್ಷನ್ ಮಾಡ್ಬೋದು? ಇಂಥ ಆಪ್ಷನ್ ನಾವು ಅವ್ರ ಹತ್ರ ಫ್ಯಾಮಿಲಿ ಹತ್ರ ಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೆ ಯೋಚನೆ ಮಾಡೋದು, ಡಿಸಿಷನ್ ತಗೊಳಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ. ನೀವು ಇದು ಹೋಗಿದ್ರೆ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆ ಟ್ರೀಟ್ಮೆಂಟ್, ಆದ್ರೆ ಸೈಡ್ ಎಫೆಕ್ಟ್ಸ್ ಇದೆ. ನೀವು ಒಳ್ಳೆ ಟ್ರೀಟ್ಮೆಂಟ್ ಹೋಗಿಲ್ಲ, ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಹೋಗಿದ್ರೆ ಈ ತರ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಯಾವ ಸಿಚುವೇಶನ್ ನಮ್ಗೆ ಒಳ್ಳೆ ಇರುತ್ತೆ? ಒಬ್ಬೊಬ್ಬ ಪೇಷಂಟ್ ಒಬ್ಬೊಬ್ಬ ತರ. ಒಂದ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಎಲ್ಲರಿಗೂ ವರ್ಕ್ ಆಗಲ್ಲ. ಈ ತರ ಹೌದು, ಇದ್ರ ಡಿಸ್ಕಷನ್ ಎಲ್ಲ ಮಾಡ್ಬೇಕು. ಇದೇ ಸಮಸ್ಯೆಗಳನ್ನ ಡಿಮೆನ್ಷಿಯಾ ಪೇಷಂಟ್ಗೆ ಕೊಟ್ಬಿಟ್ಟು ಪೇಸ್ ಮೇಕರ್ ಹಾಕ್ಬಿಟ್ಟು ಅಂತ ಹೇಳಿದ್ರೆ 2ನೇ ದಿವಸ ಅವ್ರಿಗೆ ಕಿತ್ತೋಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಅವ್ರಿಗೆ ಸೈಕ್ಯಾಟ್ರಿಕ್ ತೊಂದರೆ ಇರುವಾಗ ಇದೆಲ್ಲ ಮಾಡ್ಬೋದಾ? ನುಂಗಕ್ಕೆ ತೊಂದರೆ ಇರುವಾಗ ಪೆಗ್ ಎಲ್ಲ ಮಾಡೋದಕ್ಕೆ ಒಳ್ಳೇದು ಅಂತ ಎಲ್ಲ ಗ್ಯಾಸ್ಟ್ರೋ ಹೇಳ್ತಾರೆ, ಆದ್ರೆ ಈ ಪೇಷಂಟ್ಗೆ ಅದು ಸೂಟ್ ಆಗುತ್ತಾ? ಇಂಥ ವಿಷಯಗಳೆಲ್ಲ ನಾವು ಯೋಚನೆ ಮಾಡ್ಬೇಕು. ಈ ಕನೆಕ್ಟಿವಿಟಿನೇ ಮುಖ್ಯ ಅದರಲ್ಲಿ. ಆರ್ಗನ್ಸ್ ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ಹೌದು, ಅವರು ಮೈಂಡ್ ಸರಿಯಾಗಿಲ್ಲ ಆದ್ರೆ ಇಷ್ಟೊಂದು ಪ್ರೊಸೀಜರ್ ಮಾಡಿ ಒಂದು ಪೈಪ್ ಇಲ್ಲಿಂದ ಇಟ್ಟಿದ್ರೆ 2ನೇ ದಿವಸ ಅವ್ರು ಕಿತ್ತೋಗಿದ್ರೆ ಯಾರು ಮ್ಯಾನೇಜ್ ಮಾಡೋದು? ಅದಕ್ಕೆ ಅದು ಆ ಟ್ರೀಟ್ಮೆಂಟ್ ಈ ಪೇಷಂಟ್ಗೆ ಸೂಟ್ ಆಗುತ್ತಾ ಅಂತಾನು ಯೋಚನೆ ಮಾಡ್ಬೇಕು. ಒಂದು ಡಿಮೆನ್ಷಿಯಾ ಪೇಷಂಟ್ ನುಂಗಕ್ಕೆ ಸಮಸ್ಯೆ ಇರುವಾಗ ಫೀಡಿಂಗ್ ಟ್ಯೂಬ್ ಹಾಕ್ತಾರೆ. ಮಾಮೂಲಿಯಾಗಿ 2-3 ದಿವಸ ಫೀಡಿಂಗ್ ಟ್ಯೂಬ್ ಬಿಟ್ರೆ ನಾರ್ಮಲಿ ಸರಿಯಾಗುತ್ತೆ. ಆದ್ರೆ ಡಿಮೆನ್ಷಿಯಾ ಇರುವಾಗ ಅವ್ರು ಅರ್ಥ ಆಗ್ತಾ ಇಲ್ಲ ಎಲ್ಲಿದ್ದಾರೆ ಅಂತ, ಅವ್ರು ಹಾಸ್ಪಿಟಲ್ ಇದ್ದಾರೆ ಅಂತಾನು, ಅವ್ರಿಗೆ ಕಾಯಿಲಿದೆ ಅಂತಾನು, ಅವ್ರಿಗೆ ಅದನ್ನು ಅರ್ಥ ಆಗಲ್ಲ. ಯಾರೋ ಒಂದು ಮಾತಾಡ್ತಾ ಹೋಗ್ತಾರೆ, ಅವರು ಡಾಕ್ಟ್ರ, ನರ್ಸ್, ICU ಅಂತೂ ಏನು ಗೊತ್ತಾಗಲ್ಲ. ಅಂತೊಂದು ಪೇಷಂಟ್ಗೆ ಫೀಡಿಂಗ್ ಟ್ಯೂಬ್ ಇಡುವಾಗ ಅವ್ರು ಕಿತ್ತಕ್ ಹೋಗುತ್ತೆ, ಮತ್ತೆ ಅವ್ರ ಕೈ ಕಟ್ಟಬೇಕು. ಕೈ ಕಟ್ಟಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ಲ ಏನ್ ಕೈ ಯಾಕೆ ಕಟ್ಟಾಗುತ್ತೋ, ಅವಾಗ ಅಳ್ತಾರೆ. ಅವಾಗ ಬಹಳ ಹಳೋದು, ಸ್ಕ್ರೀಮ್ ಮಾಡೋದು ಅಂತೆಲ್ಲ ಬರುತ್ತೆ. ಒಂದು ಮಾತ್ರ ಕೊಟ್ಬಿಟ್ಟು ಸೈಲೆಂಟ್ ಆಗಬೇಕು. ಸೈಲೆಂಟ್ ಮಾತ್ರ ಅವರು ಅನ್ಕಾನ್ಶಿಯಸ್ ಆಗ್ಬೋದು. ಇದಕ್ಕೆ ಒಂದೊಂದಕ್ಕೆ ಕನೆಕ್ಷನ್ ಬರುತ್ತೆ. ಅದಕ್ಕೆ ಒಂದೊಂದು ಟ್ರೀಟ್ಮೆಂಟ್ ಇಂಟರ್ವೆನ್ಷನ್ ಕೊಡುವಾಗ ಫ್ಯಾಮಿಲಿ ಜೊತೆ ಮಾತಾಡಿ ಬಿಟ್ಟು, ಇದು ಹಾಕಿಲ್ಲ ಆದ್ರೆ ಹಿಂಗಾಗುತ್ತೆ, ಹಾಕಿಲ್ಲಿದ್ರೆ ಹಿಂಗಾಗುತ್ತೆ, ಏನು ಲೆವೆಲ್ಗೆ ತಮ್ಗೆ ಹೋಗ್ಬೇಕು ಅಂತೆಲ್ಲ ಮಾತಾಡ್ಬೇಕು. ಸರ್, ಈಗ ಅಪೋಲೋದಲ್ಲಿ ಸೀನಿಯರ್ ಸಿಟಿಜನ್ ಫಸ್ಟ್ ಅನ್ನೋ ಸ್ಕೀಮ್ ಲಾಂಚ್ ಮಾಡಿದಾರಲ್ಲ, ಸೊ ಅದು ಒಂದ್ ರೀತಿ ಅಡ್ವಾಂಟೇಜ್. ಯಾಕಂದ್ರೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇರ್ತಾರೆ ಮ್ಯಾನೇಜರ್, ಆಮೇಲೆ ಒಂಥರ ಏನೋ ಇಂಟಿಮೆಸಿ ಬೆಳೆದಿರುತ್ತೆ ಡಾಕ್ಟರ್ಸ್ ಜೊತೆ, ಹಾಸ್ಪಿಟಲ್ ಜೊತೆ. ಸೊ ಅವಾಗ ನೀವು ಟೀಮ್ ಆಫ್ ಡಾಕ್ಟರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ಗೆ ಅವ್ರಿಗೆ ಏನೋ ಕಾಂಪ್ಲಿಕೇಶನ್ ಆಗುತ್ತೆ, ಹಾಸ್ಪಿಟಲೈಸ್ ಆಗ್ತಾರೆ, ಅವಾಗ ಟ್ರೀಟ್ಮೆಂಟ್ ಕೊಡುವಾಗ ಈ ಒಂದು ಸ್ಕೀಮ್ ಯಾವ ರೀತಿ ಅನುಕೂಲ ಆಗುತ್ತೆ? ಯಾಕಂದ್ರೆ ಎಲ್ಲ ಪೇಷಂಟ್ ಡಿಸ್ಚಾರ್ಜ್ ಆಗಿದ್ಮೇಲೆ ಅವ್ರಿಗೆ ಏನಾದ್ರು ಸಮಸ್ಯೆಗಳು ಇದ್ದೇ ಇರುತ್ತೆ. ಎಲ್ಲ ಸಮಸ್ಯೆಗಳು ಎಲ್ಲ ಟೈಮು ಡಾಕ್ಟರ್ಸ್ಗೆ ಫೋನಲ್ಲಿ ಸಿಗಲ್ಲ. ಕೆಲತೆಲ್ಲ ಸಣ್ಣ ಪುಟ್ಟ ಡೌಟ್ ಇರುತ್ತೆ. ನಮ್ಗೆ ನೋಡೋವಾಗ ಅದು ಚಿಕ್ಕ ಡೌಟು, ಅದಕ್ಕೇನು ಯೋಚನೆ ಮಾಡಂಗಿಲ್ಲ, ನನ್ಗೆ ಯಾಕೆ ಡಿಸ್ಟರ್ಬ್ ಮಾಡಿದ್ದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವ್ರಿಗದು ದೊಡ್ಡ ಸಮಸ್ಯೆನೆ. ಫೋನ್ ಮಾಡೋಕ್ಕೂ ಕೇಳೋದಕ್ಕೂ ಯಾರೊಬ್ರು ಬೇಕು. ಅದಕ್ಕೆ ಹೆಲ್ತ್ ಮ್ಯಾನೇಜರ್ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಅವರು ಡಾಕ್ಟರ್ ಇನ್ಫಾರ್ಮ್ ಮಾಡಬೇಕು, ಏನ್ ಸಮಸ್ಯೆಗಳು ದೊಡ್ಡದಾಗಿದೆ. ಈವನ್ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೇನು ಅವ್ರು ನಮ್ಮ ಹತ್ರ ಡಿಸ್ಕಷನ್ ಮಾಡ್ಬೋದು. ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ ಬೇಕೇ ಬೇಕಾದ್ರೆ ಅವ್ರು ಕರ್ಕೊಂಡ್ಬರ್ತಾರೆ. ಅವ್ರಿಗೂ ಅವಾಗಲೂ ಟಚ್ ಪಾಯಿಂಟು ಹೆಲ್ತ್ ಮ್ಯಾನೇಜರ್ ಹೇಳಿದ್ರ, ಅವರು ಯಾವಾಗ್ಲೂ ನಮ್ಮ ಮನೇಲಿ ಬರ್ತಾರ, ಅವರು ಹೇಳಿದ್ರು, ಅವರು ಡಾಕ್ಟರ್ ಹತ್ರ ಮಾತಾಡಿದ್ರು, ಅವ್ರು ಅಡ್ಮಿಟ್ ಇದ್ದು ಅವಾಗೇನು ಅದೇ ಮುಖ ನೋಡಿದ್ರೆ ಅವ್ರಿಗೊಂದು ಸಮಾಧಾನ ಇರುತ್ತೆ. ಡಾಕ್ಟ್ರು ಯಾರು ಇರ್ಲಿ, ಹೆಲ್ತ್ ಮ್ಯಾನೇಜರ್ ಸೇಮ್ ಇದ್ರೆ ಫ್ಯಾಮಿಲಿಯರ್ ಫೇಸ್ ಇರುತ್ತೆ ಅವ್ರಿಗೆ, ಅಟ್ಲೀಸ್ಟ್ ನಮ್ಮ ಕಡೆ ಯಾರು ಬಂದಿದ್ದಾರಂತ. ಕೆಲ ಟೈಮು ಡಾಕ್ಟರ್ಸ್ ಜಾಸ್ತಿ ಅವ್ರಿಗೆ ಅವರೇ ಪರಿಚಯ ಆಗುತ್ತೆ, ಮಕ್ಕಳಿಗೂ ಜಾಸ್ತಿ. ಹೌದು. ಯಾಕಂದ್ರೆ ಎಲ್ಲಾ ಸಮಸ್ಯೆಗಳು ಬೇರೆ ಬೇರೆ ಡಾಕ್ಟರ್ಸ್ ಹ್ಯಾಂಡಲ್ ಮಾಡೋದು. ಅದ್ರೊಂದು ಜಿರಾಟೇಷನ್ ಇರಬೇಕು ಓವರ್ ಆಲ್ ಕ್ಯಾರಿಗೆ. ಆದ್ರೆ ಹೆಲ್ತ್ ಮ್ಯಾನೇಜರ್ ಕನೆಕ್ಟಿವಿಟಿ ಬ್ರಿಡ್ಜ್ ಇರುತ್ತೆ. ಈ ಬ್ರಿಡ್ಜ್ ಇಂದನೇ ಪೇಷಂಟ್ ಟು ಡಾಕ್ಟರ್, ಡಾಕ್ಟರ್ ಟು ಹಾಸ್ಪಿಟಲ್ ಎಲ್ಲ ಬ್ರಿಡ್ಜ್ ಹೆಲ್ತ್ ಮ್ಯಾನೇಜರ್. ಆ ಹೆಲ್ತ್ ಮ್ಯಾನೇಜರು ಸ್ವಲ್ಪ ವಿಷಯಗಳೆಲ್ಲ ಐಡೆಂಟಿಫೈ ಮಾಡಬೇಕು, ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು.
ಸೊ ಇದು ಈ ಔಟ್ಸೈಡ್ ಬೆಂಗಳೂರಿನವ್ರಿಗೆ, ರೂರಲ್ ಏರಿಯಾಸ್ ಅಲ್ಲಿ ಇರೋರು ಅಥವಾ ಬೆಂಗಳೂರು ಸರೌಂಡಿಂಗ್, ಅವರು ಹೇಗೆ ಇದರ ಅಡ್ವಾಂಟೇಜ್ ತಗೋಬಹುದು, ಪ್ರಯೋಜನ ಪಡಿಬಹುದು? ನಮಗೆ ಒಂದೆರಡು ಪೇಷಂಟ್ ಇತ್ತು, ಅವರು ಬಹಳ ದೂರದಿಂದ ಅವರು ಈ ಸರ್ವಿಸ್ ಎಲ್ಲ ಇಷ್ಟಪಟ್ಟಿದ್ರು, ಆದ್ರೆ ನಮ್ಮ ಟೀಮ್ ಅಲ್ಲಿ ಹೋಗಕ್ಕಾಗಲ್ಲ. ಅಂತ ಪೇಷಂಟ್ ನಾವೇನು ಸಪೋರ್ಟ್ ಕೊಡೋದು ಅಂತ ರಿಪೋರ್ಟ್ ಶೇರ್ ಮಾಡೋದಕ್ಕೂ ಎಲ್ಲದಕ್ಕೂ ಡಾಕ್ಟರ್ಸ್ ಹತ್ರ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ನೀವು ನಮ್ಮ ಸಬ್ಸ್ಕ್ರಿಪ್ಷನ್ ಆಗಲ್ಲ ತಗೋಬಹುದು, ಆದ್ರೆ ಸಬ್ಸ್ಕ್ರಿಪ್ಷನ್ ನಲ್ಲಿ ಹೋಮ್ ವಿಸಿಟ್ಸು ಆಗಲ್ಲ. ಟೆಲಿ ಕನ್ಸಲ್ಟ್ ಮಾಡ್ಬೋದು, ಆ ಹೋಮ್ ವಿಸಿಟ್ಗೆ ಬದಲು ವಿಡಿಯೋ ಕನ್ಸಲ್ಟ್ ಮಾಡ್ಬೋದು. ಆದ್ರೆ ಅವರು ಹಾಸ್ಪಿಟಲ್ ಬಂದಿಲ್ಲ ಆದ್ರೆ, ಇಲ್ಲ ಏನಾದ್ರೂ ಸಮಸ್ಯೆಗೆ ಈ ಹಾಸ್ಪಿಟಲ್ ಬರಕ್ಕಾಗಿಲ್ಲ ಆದ್ರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಹೋಗ್ಬೇಕು, ಅಟ್ಲೀಸ್ಟ್ ಅಂತ ಅಡ್ವೈಸ್ ಎಲ್ಲ ಕೊಡ್ಬೋದು. ಇವಾಗ ನಾವು ಇಷ್ಟು ದಿನಕ ಅವರು ಸ್ವಲ್ಪ ಒಂದು 15 ಕಿಲೋಮೀಟರ್, ನಮಗೆ 2-3 ಪೇಷಂಟ್ ಯಲಹಂಕ, ಹೆಬ್ಬಾಳ ಅಂತೆಲ್ಲ ಇತ್ತು, ಅದು ಬನ್ನಾರ್ಘಟ್ಟದಿಂದ ಹೋಗಿ ಬರೋದಕ್ಕೆಲ್ಲ ಬಹಳ ಕಷ್ಟ. ಅಂತ ಪೇಷಂಟ್ಸ್ಗೆಲ್ಲ ನಾವು ಇದೇ ಮಾಡೆಲ್ ಹೇಳ್ತಾ ಇದ್ರು. ಇವಾಗ ಹೊಸ ಸೆಂಟರ್ಸ್ ಎಲ್ಲ ಬಂದಿದ್ದಲ್ವಾ, ಇವಾಗ ಈ ಇಷ್ಟು ಸ್ವಲ್ಪ ದೂರ ಇರೋ ಪೇಷಂಟ್ ಎಲ್ಲ ಶೇಷಾದ್ರಿಪುರಂ ಬರ್ಬೋದು ಅಂತ, ಅಲ್ಲಿಂದ ಒಂದು ಟೀಮಲ್ಲಿ ಕನೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಕವರ್ ಮಾಡೋಣ ಅಂತ ಇವಾಗ ಪ್ಲಾನು. ಆಮೇಲೆ ಬ್ಯಾಂಗ್ಳೂರಿಂದ ನೆಕ್ಸ್ಟ್ ಮತ್ತೆ ಪ್ಯಾನ್ ಇಂಡಿಯಾ ಎಲ್ಲ ಸ್ಕೇಲ್ ಮಾಡ್ಬೋದು. ಸರ್ ಇದು ಎಕ್ಸ್ಪೆನ್ಸಿವ್ ಇರುತ್ತಾ ಪ್ಯಾಕೇಜಸ್? ಇಲ್ಲ, ಅದು ಪ್ಯಾಕೇಜಸ್ಗೆ ಒಂದು ಸುಮಾರು 1 ಮಂತ್ ಪ್ಯಾಕೇಜ್ ಇರುತ್ತೆ, 3 ಮಂತ್ ಪ್ಯಾಕೇಜ್ ಇರುತ್ತೆ. ಇವಾಗ ಇರೋದು 1 ಮಂತ್ಗೆ 2000 ಸಮಥಿಂಗ್ ಅಷ್ಟೇ ಬರೋದು, ಕರೆಕ್ಟ್ ರೇಟ್ಸ್ ಗೊತ್ತಾಗಬೇಕು. ಆದ್ರೆ ಅದು ಬಹಳ ರೀಸನಬಲ್. ನೀವು ಇಷ್ಟೇ ಯೋಚನೆ ಮಾಡಿ, ಅಮ್ಮ ಕರ್ಕೊಂಡ್ಬಿಟ್ಟು ಹಾಸ್ಪಿಟಲ್ ಬಂದು ಕಾಯ್ಬಿಟ್ಟು ಅವ್ರ ಕೆಲಸದಿಂದ ಲೀವ್ ತಗೊಂಡ್ಬಿಟ್ಟು ಟ್ಯಾಕ್ಸಿ ತಗೊಂಡ್ಬಿಟ್ಟು ಒಂದು ಫುಲ್ ಡೇ ವೇಸ್ಟ್ ಮಾಡಿ ವಾಪಸ್ ಬರೋವಾಗ ಕೆಲದೆಲ್ಲ ಮೆಜರಬಲ್. ಅದಕ್ಕೆ ಕ್ಯಾಬ್ ಚಾರ್ಜು ಮೆಜರಬಲ್, ಕನ್ಸಲ್ಟೇಷನ್ ಚಾರ್ಜ್ ಮೆಜರಬಲ್. ಆದ್ರೆ ಅನ್ಮೆಜರಬಲ್ ಟೈಮಿಗೆ ಮೆಜರ್ ಇಲ್ಲ. ಒಂದು ದಿವಸ ಕೆಲಸ ಹೋಗಿದ್ದು, ನಾನಿಲ್ಲಿ ಕೆಲಸ ಬರೋಕ್ಕೋಸ್ಕರ ಒಂದು ಬೇರೆ ನನ್ನ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಬೇರೆ ಕಡೆ ಹಾಕಿಬಿಟ್ಟಿದ್ರು, ಅದಕ್ಕೆ ಬೇರೆ ಸಮಸ್ಯೆಗಳು ಅಲ್ಲಿ ಇರುತ್ತೆ. ಇದೆಲ್ಲ ಅನ್ಮೆಜರಬಲ್. ಸೊ ನಮಗೆ ಕೇರ್ ಕೊಡಬೇಕು, ಒಳ್ಳೆ ಕೇರ್ ಕೊಡಬೇಕು. ಆದಷ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಅವಾಯ್ಡ್ ಮಾಡಬೇಕು, ಇದೇ ಪಾಲಿಸಿ. ಆದ್ರೆ ಎನಿ ಎಕ್ಸ್ಪರ್ಟ್ ಕೇರ್ ಬೇಕಾದ್ರೆ ವಿ ಆರ್ ಆಲ್ವೇಸ್ ದೇರ್ ಬ್ಯಾಕ್ ಎಂಡ್ ಅಲ್ಲಿ. ದಟ್ ಇಸ್ ದ ಮೆಸೇಜ್ ನಮಗೆ ಕೊಡಬೇಕಿದೆ. ಥ್ಯಾಂಕ್ ಯು ಸರ್, ಬಹಳ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇದು ನಮ್ಮ ಡಾಕ್ಟರ್ ಸ್ಟೀವ್ ಜಾನ್ ಪಾಲ್ ಅವರ ಮಂಜಿಲ್ ಅವರ ಮಾತು. ಅವ್ರು ಹೇಳೋ ಪ್ರಕಾರ ಈ ಸೀನಿಯರ್ ಸಿಟಿಜನ್ಸ್ಗೆ ಒಂದು ಇಂಟಿಗ್ರೇಟಿವ್ ಆಗಿರುವಂಥದ್ದು ಮತ್ತು ಸ್ಪೆಷಲೈಸ್ ಆಗಿರೋಂಥ ಟ್ರೀಟ್ಮೆಂಟ್ ಕೊಡೋ ಅಗತ್ಯ ಇರುತ್ತೆ. ಅದಕ್ಕಾಗಿ ಟೀಮ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಅವರು ಬೇರೆ ಬೇರೆ ವಿಭಾಗದಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ಅವರು ಈ ಒಂದು ಸೀನಿಯರ್ ಸಿಟಿಜನ್ ಟ್ರಸ್ಟ್ ಅನ್ನುವಂಥ ಅಪೋಲೋ ಆಸ್ಪತ್ರೆಯ ಸ್ಕೀಮ್ ಏನಿದೆ, ಇದರಲ್ಲಿ ಅವ್ರಿಗೆ ರೆಗ್ಯುಲರ್ ಆದಂಥ ಮಾನಿಟರ್ ಮಾಡಿ, ಅವರು ಆಸ್ಪತ್ರೆಗೆ ಬಂದಾಗ ಸರಿಯಾಗಿ ಡಯಾಗ್ನೋಸ್ ಮಾಡಿ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಮತ್ತು ಈ ಸೀನಿಯರ್ ಸಿಟಿಜನ್ಸ್ಗೆ ಬರುವಂಥ ದೊಡ್ಡ ಸಮಸ್ಯೆ ಏನಂದ್ರೆ, ಒಂದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋದಾಗ ಆ ಮೆಡಿಸಿನ್ ಇಂದನೇ ಬೇರೆ ರೀತಿಯ ಒಂದು ಸೈಡ್ ಇಫೆಕ್ಟ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋ ದೃಷ್ಟಿಯಿಂದ ಯಾವ ಟ್ರೀಟ್ಮೆಂಟ್ ಅನ್ನ, ಯಾವ ಔಷಧಿಯನ್ನು ಕೊಟ್ರೆ ಅವ್ರಿಗೆ ಸೈಡ್ ಇಫೆಕ್ಟ್ ಆಗುತ್ತೆ ಮತ್ತು ಬೇರೆ ರೀತಿಯ ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋಂಥದ್ದನ್ನ ಸ್ಟಡಿ ಮಾಡಿ ಬಹಳ ಜಾಗೃತೆಯಿಂದ ಒಂದು ಟ್ರೀಟ್ಮೆಂಟ್ ಕೊಡೋದ್ರ ಮೂಲಕ ಸಂಪೂರ್ಣವಾದಂತ ಏನು ಹಿರಿಯ ನಾಯಕರಿದ್ದಾರೆ ಅವರ ಆರೋಗ್ಯವನ್ನ ಕಾಪಾಡುವಂತ ವ್ಯವಸ್ಥೆಯನ್ನ ಇವತ್ತು ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಅಪೋಲೋ ಮಾಡಿದೆ. ಈಗಾಗಲೇ ಬೆಂಗಳೂರಿನ 3 ಕಡೆ ಈ ಒಂದು ಸೇವೆ ಲಭ್ಯ ಇದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಹೊರಗಡೆ ಕೂಡ ಇಂಥ ಒಂದು ಸೇವೆಯನ್ನು ವಿಸ್ತರಣೆ ಮಾಡೋದಕ್ಕೆ ಈ ಸಂಸ್ಥೆ ಮುಂದಾಗಿದೆ. ಈ ಒಂದು ಮಾಹಿತಿಯನ್ನು ಕೊಟ್ಟಂತ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂದರ್ಶನವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.